ಹಾಯ್ ಹಲೋ ನಮಸ್ತೆ ನಿಮ್ಮೆಲ್ಲರಿಗೂ ಹೇಗಿದ್ದೀರಾ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಐ ಮಿಸ್ಡ್ ಯು ಗೈಸ್ ಸೋ ಮಚ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸಾರಿ, ಸ್ವಲ್ಪ ಲೇಸಿನೆಸ್ ಇತ್ತು. ಆ್ಯಂಡ್ ಸ್ವಲ್ಪ ಬ್ಯುಸಿ ಇದ್ದೆ ಮೊದಲಿಂದಾದರೆ. ಎಕ್ಸಾಮ್ಸ್ ಇತ್ತು, ಫೈನಲ್ಸ್ ಎಕ್ಸಾಮ್ಸು, ಆ್ಯಂಡ್ ಕೆಲವು ನನ್ನ ಕೆಲಸ ಸಹ ಇತ್ತು, ಬಾಕಿ ಇತ್ತು. ಸೊ ಅದನ್ನು ಕಂಪ್ಲೀಟ್ ಮಾಡಿ ಈಗ ಟೈಮ್ ಸಿಕ್ಕಿದೆ ನನಗೆ. ನಮ್ಮ ಮನೆಗೆ ನಮ್ಮಂದು ಸಂಘ ಟೀಮ್ ಬರ್ತಿದ್ದಾರೆ ಇವತ್ತು. ಬಿಕಾಸ್ ಚರ್ಚಿಗೆ ಪತ್ರೊಡೆ ತಗೊಂಡು ಹೋಗ್ಲಿಕ್ಕೆ ಉಂಟಂತೆ, ಪತ್ರೊಡೆ ಮಾಡಿ ತಗೊಂಡು ಹೋಗ್ಲಿಕ್ಕೆ ಉಂಟಂತೆ. ಆಟಿಗೆ ಒಂದು ದಿವಸ ಅಂತ ಏನೋ ಪ್ರೋಗ್ರಾಮ್ ಮಾಡ್ತಾರೆ ಅವ್ರ ಮಹಿಳಾದವರದ್ದೇ. ಎಲ್ಲ ಲೇಡೀಸ್ ಸಂಘ ಎಲ್ಲ ಇರ್ತದಲ್ಲ, ಅವರೆಲ್ಲ ಒಟ್ಟು ಮಾಡಿ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ತಾರೆ. ಅದರಲ್ಲಿ ವೆರೈಟೀಸ್ ಆಫ್ ಮೊದಲಿನ ಕಾಲದ್ದು ತಿಂಡಿಗಳಿದೆಯಲ್ಲ, ಎಕ್ಸಾಂಪಲ್ ಜಾಕ್ ಫ್ರೂಟ್ ಅಡ್ಡೆ, ಹೌದಲ್ಲ, ಆ್ಯಂಡ್ ಸೊ ಮುಳ್ಕ ಅದೆಲ್ಲ ಇರುತ್ತಲ್ಲ. ಸೊ ಅದನ್ನು ತಗೊಂಡು ಬರ್ತಾರೆ. ಸೊ ನಮ್ಮ ಅಮ್ಮ ಇರುವ ಗ್ರೂಪಲ್ಲಿ ಪತ್ರೊಡೆ ಚೂಸ್ ಮಾಡಿದ್ದಾರೆ. ಸೊ ಮಾಡಲಿಕ್ಕೆ ಬರ್ತಾರೆ, 1 ಗಂಟೆ ಅಷ್ಟಿಗೆ ಬರ್ತಾರೆ ಅವರು. ಆ್ಯಂಡ್ ಈಗ ಆಗೋದು 12:30 ಆಯಿತು. ಹೌದು, ಸತ್ಯ ಹೇಳಬೇಕಂದ್ರೆ ನಮ್ಮ ಈ ಟೀಮ್ ಅವರಿಗೆ ಪತ್ರೊಡೆ ಮಾಡಲಿಕ್ಕೆ ಬರೋದಿಲ್ಲ. ಸೊ ಇವತ್ತು ಪತ್ರೊಡೆ ಮಾಡಲಿಕ್ಕೆ ಒಂದು ಸ್ಪೆಷಲ್ ಪರ್ಸನ್ನ ನಾವು ಕರ್ಕೊಂಬರ್ಲಿಕ್ಕೆ ಹೋಗ್ತಿದ್ದೀವಿ. ನಾವು ಇನ್ವೈಟ್ ಮಾಡಿದ್ದೀವಿ, ಬನ್ನಿ ಪತ್ರೊಡೆ ಮಾಡಿ ಕಳಿಸಿ ಹೋಗಿ ಅಂತ ಹೇಳಿ. ಸೊ ಆ ಸ್ಪೆಷಲ್ ಪರ್ಸನ್ ಯಾರು ಅಂತ ಹೇಳಿ ಮತ್ತೆ ಅವ್ರು ಬರುವಾಗಲೇ ಹೇಳ್ತೀನಿ. ಸೊ ಟೈಮ್ ವೇಸ್ಟ್ ಮಾಡೋದಿಲ್ಲ, ನಾನು ಸ್ವಲ್ಪ ಕೆಲಸ ಉಂಟು. ಪತ್ರೊಡೆ ಎಲ್ಲ ಅದರ ಜಾಗದಿಂದ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಬೇಕು. ಬಿಕಾಸ್ ಸನ್ಲೈಟಿಗೆ ಅದು ಬಾಡಿ ಹೋಗ್ತದೆ. ಸೊ ನನ್ನ ಕೆಲಸ ಫಿನಿಷ್ ಮಾಡಿ ಮತ್ತೆ ಸಿಗ್ತೀನಿ. ಪತ್ರೊಡೆ ಮಾಡಲಿಕ್ಕೆ ಶುರುವಾಗಿದೆ ಆಲ್ರೆಡಿ ನೋಡಿ. ಪತ್ರೊಡೆಯಲ್ಲಿ ಕ್ಲೀನಿಂಗ್ ಆಗ್ತುಂಟು. 3 ಜನ ರೆಡ್ ಹಾಕಿ ಪಿಂಕ್ ಹಾಕಿ ಇವತ್ತು ಎಲೆ ತೊಳಿಲಿಕ್ಕೆ ಕೆಲಸ ಕೊಟ್ಟಿದ್ದಾರೆ. ಎಸ್, ಇಂಗ್ರೀಡಿಯೆಂಟ್ ಚಾಪಿಂಗ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಆನಿಯನ್ಸ್, ಟೊಮ್ಯಾಟೋಸ್ ಆ್ಯಂಡ್ ಗಾರ್ಲಿಕ್. ಗೈಸ್, ನಮ್ಮ ವಸಂತಿ ಅವರು ಬಂದರು. ವಸಂತಿ ಅವರೇ ಎಂಜಾಯ್. ಪತ್ರೊಡೆ ಮಸಾಲೆಗೆ ಇಂಗ್ರೀಡಿಯೆಂಟ್ಸ್ ಡ್ರೈ ರೋಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಫಸ್ಟ್ ಇಸ್ ಕೊತ್ತಂಬರಿ. ಆ ಡ್ರೈ ರೋಸ್ಟ್ ಮಾಡಿದ ಕೊತ್ತಂಬರಿ ಮೇಲೆ ಜೀರಿಗೆ ಹಾಕಿ ಅದನ್ನು ಫ್ರೈ ಮಾಡಿದರು. ನೆಕ್ಸ್ಟ್ ಇಸ್ ಪೆಪ್ಪರ್ ಆದಮೇಲೆ ಅದಕ್ಕೆ ಮೆಂತೆ, ನೆಕ್ಸ್ಟ್ ಉದ್ದಿನಬೇಳೆ, ಹೆಸರುಬೇಳೆ ಮತ್ತು ಎಳ್ಳನ್ನ ಸಪ್ರೇಟ್ಲಿ ಡ್ರೈ ರೋಸ್ಟ್ ಮಾಡಿದರು ಆ್ಯಂಡ್ ಸೈಡಿಗೆ ಇಟ್ಟರು. ನೆಕ್ಸ್ಟ್ ಬಂದದ್ದು ಕರಿಬೇವು ನಂತರ ಲಾಸ್ಟ್ ಎಂಡಲ್ಲಿ ಬೆಳ್ಳುಳ್ಳಿ ಬಂತು. ಆ್ಯಂಡ್ ನಮ್ಮ ಲಾಸ್ಟ್ ಐಟಮ್ ಎಂತ ಗೊತ್ತಾ, ಘಾಟಿ ಮೆಣಸು. ಅದೆಲ್ಲ ಮಿಕ್ಸ್ ಮಾಡಿ ಆ್ಯಂಡ್ ಅಕ್ಕಿನ ನಾವು ನೆನೆಸಿ ಇಟ್ಟದ್ದು ಅದನ್ನು 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ದು. ಅಲ್ಲಿ ಈಗ ನಾವೀಗ ಸಾಮಾನೆಲ್ಲ 3 ಡಿವಿಷನ್ ಮಾಡಿದ್ವಿಯಲ್ಲ. ಸೊ 1 ಡಿವಿಷನ್ ಒಂದೊಂದು ಮನೆಗೆ ತಗೊಂಡು ಹೋಗೋದು. ನಾನೀಗ ಅಂಕಲ್ಗೆ ನಾನು ಅಂಕಲ್ ಮನೆಗೆ ತಗೊಂಡು ಹೋಗ್ತಿದ್ದೀನಿ. ಇಲ್ಲೇ ನೇರ ಮನೆ, ನಮ್ಮ ಮುಂದಿನ ಮನೆ. ಗ್ರೈಂಡರ್ ಮಾಡಲಿಕ್ಕೆ ಅಲ್ಲಿ ಒಂದೇ ಗ್ರೈಂಡರ್ ಇರೋದಲ್ಲ ಮನೆಯಲ್ಲಿ. ಸೊ 3 ಕಡೆ ಹೋದರೆ ಸಾಮಾನು ಕರೆಕ್ಟಾಗಿ ಅಟ್ ಎ ಟೈಮ್ ಬರುತ್ತಲ್ಲ, ಅದಕ್ಕೆ. ಸೊ ಲೆಟ್ಸ್ ಗೋ ಇನ್ಸೈಡ್. ಉದಾ ಇಚ್ಚು ಪತ್ರೊಡೆ ಇದು ದಾಟ್ ಟ್ರೈ ಮಾಡೋದಾಗಿದೆ. ಕಾಂಪಿಟೇಷನ್, ಯಾರು ಫಸ್ಟ್ ಬರ್ತಾರೆ ನೋಡುವ. ಬಟ್ಟೆ ತೊಳೆದ ಎಕ್ಸ್ಪೀರಿಯನ್ಸ್ ಇದ್ದವರು ಮಾತ್ರ ಈ ಟಾಸ್ಕನ್ನು ಟ್ರೈ ಮಾಡಬೇಕೆಂದು ವಿನಂತಿ. ನಾವು ಇಟ್ಸ್ ಬೆಲ್ಲ ಟೈಮ್, ಜಾಗ್ರಿ. ಆ್ಯಂಡ್ ಜಾಗ್ರಿಗೆ ಈಗ ಆಂಟಿನ ಅಂಕಲ್ ಮನೆಗೆ ಕರ್ಕೊಂಡು ಹೋಗ್ಬೋದು. ಅಪ್ಪ ಪಾಪ ನನ್ನ ಮಗು ನೋಡಿ
ತೆರು ಅವನು ಊಟ ಮಾಡಲಿಲ್ಲ ಇವತ್ತು. ಅವನಿಗೆ ಜನರು ಜಾಸ್ತಿ ಆಯಿತು ಅದಕ್ಕೆ. ಪೋಯ ಆಂಟಿ ಮನೇಲಿ ಈ ಥರ ಇದೆ. ಇಲ್ಲ ಅಡಿ ನಾನು ಹಾಕಿದ್ದು, ಇದು ಸಹ ನಿನ್ನೆ ಹಾಕಿದ್ದು. ಟೀ ಟೈಮ್ ಬ್ರೇಕ್ ಸ್ವಲ್ಪ ಹೊತ್ತಿಗೆ. ಆ್ಯಂಡ್ ಮಸಾಲ ತೋರಿಸ್ತೇವೆ ಒಂದು ನಿಮಿಷ. ಸೊ ಒಂದು ಮನೆಗೆ ನಾನು ನೋಡಿ ಬಂದ್ವಿ, 2 ಮನೆದು ನೋಡಿ ಬಂದ್ವಿ. ಪರ್ಫೆಕ್ಟ್ ಉಂಟು, ಟೇಸ್ಟ್ ಎಲ್ಲ ಮಾಡಿ ಬಂದ್ವಿ. ನಮ್ಮ ಮನೆಯದು ಈ ಥರ ಉಂಟು ಕಲರ್, ಇನ್ನೂ ಸಹ ಗ್ರೈಂಡ್ ಆಗಬೇಕದು. ಓಕೆ, ಈಗ ಚೆಕ್ ಮಾಡಲಿಕ್ಕೆ ಹೋಗೋದು ಪುನಃ. ಈಗ 2 ಮನೆಗೆ ಈಗ ಏನಾಗಿದೆ ಅಂತ ನೋಡೋದು. ಸರಿ ಕರೆಕ್ಟಾಗಿ ಗ್ರೈಂಡ್ ಆಗಿದ್ದರೆ ತಕೊಂಡು ಹೋಗೋದು. ಆ್ಯಂಡ್ ಎಲೆಗೆ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಗೈಸ್, ನನ್ನ ಅಸಿಸ್ಟೆಂಟ್ ಅಥವಾ ನನ್ನ ಫ್ಯಾನ್ ಫಸ್ಟ್ ಬ್ಯಾಚ್ ಇಸ್ ರೆಡಿ. ಇದು ರಿಮೈನಿಂಗ್, ಅದರಲ್ಲಿ ಫುಲ್ ಇತ್ತು ಅಂತ ಇದರಲ್ಲಿ ಹಾಕಿ ಕೊಟ್ಟರು. ಈಗ ಇನ್ನೊಂದು ಮನೆಗೆ ಹೋಗಬೇಕು. ಸೆಕೆಂಡ್ ಮನೆ ಸಹ ಆಯಿತು. ಈಗ ಹೋಗೋದು, ಇನ್ನೂ ರೆಸ್ಟ್ ಇಲ್ಲ, ಸ್ಟಾರ್ಟ್ ಮಾಡೋದು ಕೆಲಸ. ಸುಮಾರು ಜನ ಹೋದ್ರು ಆ್ಯಕ್ಚುಲಿ, ಬಿಕಾಸ್ ಕ್ರಾಸಿದ ಪೂಜೆ ಉಂಟು. ಸೊ ಹೋದ್ರು, ನಿಲ್ಲಿಲ್ಲ. ಮನೇಲಿ ಮಾಡಿದ್ದು ಸಹ ಈಗ ತೆಗೆದಿದ್ದಾರೆ. ಬೊಡ್ಚಂದು ನೀರು ಬೊಡ್ಚಂದು ಚೂರು ಹೊಡ್ಸಿದ್ದಾರೆ, ವೇಸ್ಟ್ ಆಗ್ತದೆ. ಬನಾನಾ ಲೀವ್ಸ್ ತಗೊಂಬರ್ಲಿಕ್ಕೆ ಹೋಗೋದು. ಏನಾದ್ರು ತಗೊಂಬರ್ಬೇಕಾದ್ರೆ ನನ್ನ ಅಮ್ಮನ ಬಾಯಿಂದ ಬಂಗಾರ, ಪುಟ್ಟ, ಮಗ ಅಂತ ಎಲ್ಲ ಬರ್ತದೆ. ಏನು ಕೆಲ್ಸಕ್ಕೆ ಬರೋದಿಲ್ಲ ಆದರೆ ನಾನು ಮಣ್ಣಿನ ಪೀಸ್ ಥರನೇ ನನಗೆ ಟ್ರೀಟ್ ಮಾಡೋದು ನನ್ನಮ್ಮ. ಅದೇ ಎಲ್ಲರೂ ಹೇಳ್ತಿದ್ರು, ಈಗ ಎಲ್ಲ ಬರ್ತದಲ್ಲ ಬಂಗಾರ ಗಿಂಗಾರ ಅಂತೇಳಿ. ಕೇಳಿಪನ ಆಯ್ತು, ಹಾಂ ಆಯ್ತು. ನಾಳೆ ಬೆಳಿಗ್ಗೆ ನಾವು ಸ್ಟೀಮ್ ಮಾಡಿ, ಇವತ್ತು ಸ್ಟೀಮ್ ಮಾಡಿ ನಾಳೆ ಒಗ್ಗರಣೆ ಕೊಡ್ತೀವಿ. ಹಾಳಾಗ್ತದೆ ಇಲ್ಲಾಂದರೆ. ಇವತ್ತೇ ಸ್ಟೀಮ್ ಕೊಟ್ಟು ಒಗ್ಗರಣೆ ಕೊಟ್ಟರೆ ಹಾಳಾಗ್ತದೆ. ಸೊ ನಾಳೆ ಒಗ್ಗರಣೆ ಕೊಟ್ಟು ಚರ್ಚಿಗೆ ತಗೊಂಡು ಹೋಗೋದು. 9:15, 9:30 ಅಷ್ಟಿಗೆ. ಬರತ್ತೆ ಕೂಡ ಆಯ್ತಾ ಮಿಕ್ತಿಲ್ಲ ಮಾಡಲಿ ಬಕ್ಕ ಗಿಡ ಗಿರ ಯಾವ ಜೊತೆ ನಮಗೂ ಇಂಚೆ ಮಾಡಲಿ ಇಲ್ಲಿ ಇಂಚೆ ಮೂಜಿರ ಪಾಡ್ದೆ ಬಕ್ಕ ಇಂಚೆ ಮಾಡ್ಕೊ. ಈಗ ಎಲ್ಲರೂ ಪತ್ರೊಡೆಗೆ ಲೇಯರಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಟೀಮಿದು 1 ಮೆಂಬರ್ ಮನೆಗೆ ಹೋದ್ರು ಫಾರ್ ಸಮ್ ರೀಸನ್ಸ್. ಅದಕ್ಕೆ ಮುಂದೆ ನಾನು ಕಂಟಿನ್ಯೂ ಮಾಡಿದೆ. A few moments later. ಆಯಿತು. ಸೊ ಈಗ ಸ್ಟೀಮಿಂಗಿಗೆ ಇಟ್ಟಿದ್ದೀವಿ. 1 ನಿಮಿಷ ತೋರಿಸ್ದೆ. ಇಲ್ಲಿ 2 ದಿಕ್ಕೆಲಲ್ಲಿ ಇಟ್ಟಿದ್ದೀವಿ. ಓಪನ್ ಮಾಡುವ, ನೋಡುವ ಹೇಗೆ ಉಂಟಂತ ಹೇಳಿ. ಲುಕ್, ಈಚೆ ಸೈಡ್ ಸಹ ತೋರಿಸ್ದೆ. ಇದು ಸ್ಟೀಮ್ ಮಾಡೋದು ಅವಸ್ಥೆ ಆಗಿದೆ ನೋಡಿ. The next day. Hello guys, good morning. And Rauri, 5 minutes Rodi taro. Okay, patrade is ready. ನಾನು ಸ್ವಲ್ಪ ಲೇಟ್ ಇದ್ದೆ ಇವತ್ತು. ಸೊ ನನಗೆ ಇಟ್ಟಿದ್ರು ಅಮ್ಮ, ಒಗ್ಗರಣೆ ಹಾಕಲಿಲ್ಲ. ತಗೊಳ್ಳಿ. ಐ ಡೋಂಟ್ ನೋ ಹೌ ಇಟ್ ಈಸ್, ಫಸ್ಟ್ ಟೈಮ್ ಟೇಸ್ಟ್ ಮಾಡೋದು. ಸೊ ನೋಡೋಣ, ಇಟ್ಸ್ ಗುಡ್. ಸ್ವೀಟ್ ಉಂಟು, ಸ್ಪೈಸಿ ಉಂಟು,
ಸೊ ಯಾ ಲಾಸ್ಟ್ ಟೈಮ್ ಮಾಡಿದ್ದು ನಾನು ಟೇಸ್ಟ್ ಮಾಡಿರಲಿಲ್ಲ ಬಿಕಾಸ್ ನಾವು ಫಸ್ಟ್ ಅಪಿಯರೆನ್ಸ್ ನೋಡೋದು ಮತ್ತೆ ಟೇಸ್ಟ್ ಮಾಡೋದು. ಆ್ಯಂಡ್ ದಿಸ್ ಟೈಮ್ ಅಮ್ಮ ಹೇಳಿದ್ದು ಸ್ವಲ್ಪ ತಿನ್ನು ಎಂತ ಆಗೋದಿಲ್ಲ ಅಂತ ಹೇಳಿ, ಸೊ ತಿಂದೆ ಆ್ಯಂಡ್ ಇಷ್ಟ ಆಯಿತು. ಸೊ ಇವತ್ತಿಗಿಷ್ಟೇ. ಐ ಥಿಂಕ್ ಇಟ್ಸ್ ಟೈಮ್ ಟು ಎಂಡ್ ದ ಬ್ಲಾಗ್. ಉದ್ದಾಗ್ತದಿಲ್ಲ ಅಂದರೆ ನನಗೆ ಸ್ವಲ್ಪ ಹೊರಗೆ ಕೆಲಸ ಉಂಟು. ಸೊ ಇವತ್ತಿಗಿಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್